ನಮ್ಮ ಸಂಪಾದನೆ ಕಡಿಮೆ, ಎಲ್ಲಿಂದ ಕೊಟ್ಟು ನಾವು ಯಾರು ಕಟ್ಟಲ್ಲ ಬಿಡ್ರಿ. ಪರಿಸ್ಥಿತಿ ಏನೂ ಇಲ್ಲ. ಅವನು ಮನೆ ಎಲ್ಲ ಜಪ್ತಿ ಮಾಡ್ಕೊಂಡ್ರು ಅವ್ರಿಗೆ ಏನು ಸಿಗಲ್ಲ. ಅವ್ರಿಗೆ ಏನ್ ಸಿಗ್ತದೆ? ಅವ್ರಿಗೆ ಬಡವ್ರ ಮನೆ ಜಪ್ತಿ ಮಾಡ್ಕೊಂಡು ಅವ್ರ ಮನೆ ಟ್ಯಾಕ್ಸ್ ಎಲ್ಲ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಏನು ಕಿತ್ಕೊಳಕ್ಕಾಗಲ್ಲ. ಏನು ದುಡ್ಡು ಕಮ್ಮಿ ಆಗಿರ್ಬೇಕು ಅವ್ರಿಗೆ, ಅದಕ್ಕೆ ಜನಗಳ ಮೇಲೆ ತಗೋಬೇಕಲ್ಲ ಅಷ್ಟೇನೆ. ಬಿಟ್ಟಿ ಭಾಗ್ಯ ಬೇರೆ ಕೊಟ್ಟಾರೆ, ದುಡ್ಡು ತಿನ್ನೋರಿಗೆ ಕಷ್ಟ ಆಗ್ತಾ ಇದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಒಂದೇ 5 ವರ್ಷದಿಂದ ಅಂತ ಇದು ಎಲ್ಲ ಸೇರಿಸಿ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅವರು ಏನ್ ಲಾಭ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡಿದ್ದಾರೆ ಅವರು. ನ್ಯಾಯ ಇಲ್ಲ ಸರ್. ನನಗೆ ಅನ್ಸ್ಬಿಟ್ಟು ಬಿಟ್ಟಿ ಭಾಗ್ಯ ಕೊಟ್ಟಿದ್ದು ಭಾಳ ಕಷ್ಟ ಆಗ್ಬಿಟ್ಟು ನಮ್ದಲ್ಲಿ ಎಲ್ಲರಿಗೂ ಕಷ್ಟ ಆಗಿದೆ. ಅದು ಕೊಡಬಾರ್ದು ಅಂತೇಳಿ ಒಂದೇ ಒಂದು ರೀಸನ್ ಹೇಳೋದು. ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋಬೇಕು ನಾವು ಅಷ್ಟೇ. ಆನ್ಲೈನ್ ಎಲ್ಲ ಬಿಟ್ಬಿಟ್ಟು ಇವಾಗ ಕೈಲಿ ಕ್ಯಾಶ್ ಕೊಡೋಂಗ್ ಮಾಡ್ಕೋಬೇಕು. ಈಗ ಯಾರು ಕ್ಯಾಶ್ ಯಾರು ಕೊಡಲ್ಲ ರೀ. ಎಲ್ಲ 1 ರೂಪಾಯಿಗೆ ಒಂದು ಬೆಂಕಿ ಬಣ್ಣ ತಗೊಂಡ್ರು ಫೋನ್ ಪೇ ಇಟ್ಕೊಂಡು ನಿಂತ್ಕೋತಾರೆ. ಅದು ನಾನ್ ಸೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ದೊಡ್ಡ ಇದಕ್ಕೆಲ್ಲ ಒಂದು ಅಂಗಡಿಗೆ ಬಂದ್ರು ಫೋನ್ ಪೇ ಇಟ್ಕೊಂಡು ಕೂತ್ಕೊಂಡ್ರಿ ಅವರು. ATMಗೆ ಹೋಗಲ್ಲ ಸೋಂಬೇರಿಗಳು. ಕಮರ್ಷಿಯಲ್ ಟ್ಯಾಕ್ಸ್ ಈ ಥರ ಸಡನ್ನಾಗಿ ಬಂದು ಈ ರೀತಿ ಶಾಕ್ ಕೊಟ್ಟರೆ ಸ್ವಲ್ಪ ನಮಗೂ ಶಾಕ್ ಆಯಿತು. ಇದೇನು ಅರ್ಥನೇ ಇಲ್ಲ ಇದಕ್ಕೆ. ಯಾಕೆ ಅಂತಂದರೆ ಈಗೆಲ್ಲ ಎಷ್ಟೋ ಜನ ಬಡವರು ಬಂದು ಅಂಗಡಿಗಳು ಸ್ಮಾಲ್ ಅಂಗಡಿಗಳೆಲ್ಲ ಮಾಡ್ಕೊಂಡು ಶಾಪ್ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಬೆಂಗಳೂರಿನಲ್ಲಿ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಅವರು ತಿಳ್ಕೊಬೇಕು. ಏನಂತ ಅಂದರೆ ಶಾಪು ಮತ್ತು ಅಂಗಡಿ ಕ್ಯಾಂಡಿಮೆಂಟ್ಸು ಮತ್ತು ಸ್ಮಾಲ್ ಪ್ರಾವಿಷನ್ ಸ್ಟೋರ್ಗಳು ಇವೆಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನಕ್ಕಾಗಿ ಏನೋ ಜೀವನೋಪಾಯಕ್ಕೆ ಒಂದು ಬದುಕನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಏನಬ್ಬ ಅಂದರೆ ಈಗ ಒಂದು ಎಕ್ಸಾಂಪಲ್ ನೀವು ಹೇಳಿದ್ರೆ ಇಷ್ಟು % GST ಕಟ್ಟಬೇಕು. ಈಗ ಇಷ್ಟು ದಿನ ಏನು ಟ್ರಾನ್ಸಾಕ್ಷನ್ ಆಗಿದೆ 5 ವರ್ಷದಿಂದ ಡಿಜಿಟಲ್ ಟ್ರಾನ್ಸಾಕ್ಷನ್ನು ಏನು ಮಾಡ್ಕೊಂಡಿದ್ದಾರೆ ಶಾಪ್ನವರು. 4 ವರ್ಷದಿಂದ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಎನಿವೇ ಭಾರತ್ ಪೇ, ಯಾವುದಾದ್ರೂ ಆಗಿರ್ಬೋದು. ಅದರಿಂದ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಒಂದೇ 5 ವರ್ಷದಿಂದ ಅಂತ ಇದು ಎಲ್ಲ ಸೇರಿಸಿ ಅಂತ ಇವಾಗ ಹೇಳ್ತಾ ಇರೋರು. ಏನು ಲಾಭ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡಿದ್ದಾರೆ ಅವರು. ಈಗ ನೋಡಿ, ಒಂದು ಅಂಗಡಿ ಬಿಸ್ನೆಸ್ ಈಗ ಫಾರ್ ಎಕ್ಸಾಂಪಲ್ 50 ಲಕ್ಷ ಅಂತ ಇಟ್ಕೊಳ್ಳಿ. 5 ವರ್ಷಕ್ಕೆ 50 ಲಕ್ಷ ಟರ್ನ್ ಓವರ್ ಆಗಿದೆ ಅಂತ ಇಟ್ಕೊಳ್ಳಿ. 50 ಲಕ್ಷಕ್ಕೆ 10ರಿಂದ 15% ಅವ್ನಿಗೆ ಲಾಭ ಸಿಗುತ್ತೆ. ಅಂಗಡಿ ಅವ್ನಿಗೆ ಮಾರಿದ್ರೆ ಎಲ್ಲ ಅವನು ಬಿಸ್ನೆಸ್ ಮಾಡಿದ್ರೆ 15%, 10ರಿಂದ 15% ಸಿಗುತ್ತೆ. ಒಂದು 6-7 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಅವ್ನು ಬಂದಿರೋ ಲಾಭದಲ್ಲಿ ಅವ್ನ ಮನೆ ಬಾಡಿಗೆ ಮತ್ತು ಅಂಗಡಿ ಬಾಡಿಗೆ, ಅವ್ನ ಜೀವನೋಪಾಯ ಖರ್ಚುಗಳು, ಊಟ ತಿಂಡಿ ಇತ್ಯಾದಿ, ಅವ್ನ ಜೀವನ ಎಲ್ಲ ಮೆಡಿಕಲ್ಲು, ಅವ್ನ ಹೆಲ್ತು ಎಲ್ಲ ಹೆಂಡತಿ ಮಕ್ಕಳೆಲ್ಲ ಸಾಕೊಂಡು ಅವನು ಜೀವನ ಮಾಡ್ತಿರ್ಬೇಕಾದ್ರೆ ಇಷ್ಟು ಅವನು ಈಗ ಗೌರ್ಮೆಂಟ್ ಬಂದ್ಬಿಟ್ಟು ಇಷ್ಟು 50 ಲಕ್ಷಕ್ಕೆ ನೀವು 5 ವರ್ಷದಿಂದ ಮಾಡಿರೋದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಇದಕ್ಕೆ ಅರ್ಥನೇ ಇಲ್ಲ. ಬಡವ್ರ ಮೇಲೆ ಭಾಳ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಹೇಳ್ಬೋದು ಇದನ್ನ. ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಇವಾಗ ನಿಮ್ಮ ಅಂಗಡಿಗೆ ಏನಾದರೂ ನೋಟಿಸ್ ಬರೋದು ಇನ್ನೂ ಬಂದಿಲ್ಲ. ಬರೋಕ್ಕೆ ಮುಂಚೆ ಈ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋಬೇಕು ನಾವು ಅಷ್ಟೇ. ಆನ್ಲೈನ್ ಎಲ್ಲ ಬಿಟ್ಬಿಟ್ಟು ಇವಾಗ ಕೈಲಿ ಕ್ಯಾಶ್ ಕೊಡೋಂಗೆ ಮಾಡ್ಕೋಬೇಕು. ಹಂಗಾಗ್ಬಿಡೋದು ಈಗ. ಏನು ಮಾಡೋದು? ಇವಾಗ ಇದು ಫಸ್ಟಿಗೆ ಇದೆಲ್ಲ ಗೊತ್ತಿತ್ತು ಅಂದಿದ್ರೆ ಫೋನ್ಪೇ, ಗೂಗಲ್ ಪೇ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ನೀವು? ಈ ಥರ ಮಾಡ್ತಾರೆ ಅಂದಿದ್ರೆ ಈಗ ಮಾಡಲೇಬೇಕು. ಈಗ ಯಾರು ಕ್ಯಾಶ್ ಯಾರು ಕೊಡಲ್ಲ ರೀ. ಎಲ್ಲ 1 ರೂಪಾಯಿಗೆ ಒಂದು ಬೆಂಕಿ ಬಣ್ಣ ತೊಗೊಂಡ್ರು ಫೋನ್ ಪೇ ಇಟ್ಕೊಂಡು ನಿಂತ್ಕೋತಾರೆ. ಅದು ನಾನ್ ಸೆನ್ಸ್ ಅಂತ ಹೇಳ್ಬೋದು. ಅದಕ್ಕೆ ದೊಡ್ಡ ಇದಕ್ಕೆಲ್ಲ ಒಂದು ಅಂಗಡಿಗೆ ಬಂದ್ರೂ ಫೋನ್ ಪೇ ಇಟ್ಕೊಂಡು ಕೂತ್ಕೊಂಡ್ರಿ ಅವರು. ATMಗೆ ಹೋಗಲ್ಲ ಸೋಂಬೇರಿಗಳು. ಅಲ್ಲಿ ಹೋಗಿ ಬಂದು ಹಣ ಡ್ರಾ ಮಾಡ್ಕೊಂಡು ಬಂದು ಇಲ್ಲಿ ಟ್ರಾನ್ಸಾಕ್ಷನ್ ಸಂತೆಗೋ ಹೋಗಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಅವರು. ಎಲ್ಲದಕ್ಕೂ ಆನ್ಲೈನ್ ಮೊಬೈಲ್ ತೆಕ್ಕೊಂಡು ನಿಂತ್ಕೊಂತವೆ. ಇದರಿಂದನೇ ಪ್ರಾಬ್ಲಮ್ ಆಗಿರೋದು. ಪರ್ಸಲ್ಲಿ ದುಡ್ಡೇ ಇಡಲ್ಲ ಅವರು ಅಲ್ವಾ. ಲಕ್ಷ್ಮಿ ಪರ್ಸಲ್ಲಿ ದುಡ್ಡಿರೋ ಒಂದು ಇದೇ ಹೊಂಟೋಯ್ತು ಇವ್ರಿಗೆ. ಪ್ರತಿಯೊಂದಕ್ಕೂ ಫೋನ್ಪೇ, ಗೂಗಲ್ ಪೇ, ಸಣ್ಣ ಪುಡೋದಕ್ಕೆಲ್ಲ ಇದು ಎಷ್ಟು ಗ್ರಾಹಕರಿಗೂ ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಈ ಥರ ಏನಾದ್ರು ಇವ್ರು ಟ್ಯಾಕ್ಸ್ ಕಟ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ನಾವು ಅಂಗಡಿನೇ ಮಾಡ್ತಿಲ್ಲ. ಈಗ ಬೇರೆ ಬಿಸ್ನೆಸ್ ಯಾವುದೋ ಮಾಡಿವೆ ಅಲ್ವಾ. ತಪ್ಪಲ್ವಾ ಇದು? ಓಕೆ, ಏನು ಹೇಳಿದೆ ಸರ್? ಇವಾಗ ತುಂಬ ಜನಕ್ಕೆ ಆಲ್ರೆಡಿ ಇದೆಲ್ಲ ವರ್ಕೌಟ್ ಆಗಲ್ಲ ರೀ. ಜನ ಮುಗಿದು ಬೀಳ್ತಾರೆ. ಇದೆಲ್ಲ ವರ್ಕೌಟ್ ಆಗಲ್ಲ. ಸುಮ್ಮನೆ ಅವರು ದುಡ್ಡು ಮಾಡೋಕ್ಕೆ ಏನೇನೋ ಮಾಡ್ತವೆ. ಈಗ ರಾಜಕಾರಣಿಗಳು, ಪೊಲಿಟಿಷಿಯನ್ಗಳು ಎಷ್ಟಿದ್ರೂ ಸಲಲ್ಲ ಅವಕ್ಕೆ. ದುರಾಸೆ. ಇನ್ನೂ ಮಾಡಬೇಕು, ಇನ್ನೂ ಬಂಗ್ಲೆಗೆ ತಗೋಬೇಕು, ಕಾರ್ ಮೇಲೆ ಕಾರ್ ತಗೋಬೇಕು, ಬಂಗ್ಲೆ ಕಟ್ಟಬೇಕು. ಏನಾದ್ರು ತೊಂದರೆ ಇದ್ದರೆ ನಮ್ಮಂಥ ಬಡವ್ರ ಮೇಲೆ ಬರೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡೋದು, ರೇಷನ್ನು ಪ್ರಾವಿಷನ್ ಜಾಸ್ತಿ ಮಾಡೋದು ಇತ್ಯಾದಿ ಏನಾದ್ರು ಖ್ಯಾತಿ ತೆಗಿತಾ ಇರ್ತವೆ. ಇವಕ್ಕೆಲ್ಲ ಕೇರ್ ಮಾಡಲ್ಲ. ಎಷ್ಟೋ ಲಕ್ಷ ಕೋಟ್ಯಾಂತರ ಅಂಗಡಿಗಳು ಮುಂಗಟ್ಟುಗಳಿದ್ದಾವೆ. ಅವ್ರು ಯಾರು ಇದಕ್ಕೆ ಬಗ್ಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಡೆಯಲ್ಲ ಅವ್ರದ್ದು. ಓಕೆ, ಇವಾಗ ಹೆಂಗಿದ್ರು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಇದು ಡಿಜಿಟಲ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗಿದ್ರು ಎಲ್ಲಾದರೂ ರೇಟ್ ಜಾಸ್ತಿ ಆಗಿದೆ. ಇವಾಗ ನೀವು ಗ್ರಾಹಕರ ಮೇಲೆ ಒತ್ತಡ ಹಾಕ್ಬೇಕಾಗುತ್ತೆ. ಅಂದರೆ ಇವಾಗ ನೀವು ಇಲ್ಲಿ ಟ್ಯಾಕ್ಸ್ ಕಟ್ತೀರಂದರೆ ಹೆಂಗಿದ್ರು ನೀವು ರೇಟ್ ಗ್ರಾಹಕರ ಮೇಲೆ ನಮ್ಮ ಮುಖಾಂತರ ಒತ್ತಡ ಹಾಕಿದ್ರೆ ಏನು ಪ್ರಯೋಜನ? ಅವ್ರು ಕೇಳಲ್ಲ. ಈ ಸರ್ಕಾರ ಇದಕ್ಕೊಂದು ಪರಿಹಾರ ಅವರು ಕೂಡ ಕೊಡಬೇಕಾಗ್ತದೆ. ಏನಾಗುತ್ತೆ ಅಂದರೆ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಕು, ಇದು ಆನ್ಲೈನು ಎಲ್ಲ ನಿಲ್ಲಿಸಬೇಕು ಅಂತ ಅವ್ರಿಗೆ ಹೇಳೋಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ. ಅಂದರೆ ಇವಾಗ ನೀವು ಡಿಜಿಟಲ್ ಏನಾದರೂ ಮಾಡಿದ್ರೆ ಟ್ರಾನ್ಸಾಕ್ಷನ್ ನಿಮಗೆ ಟ್ಯಾಕ್ಸ್ ಬೀಳುತ್ತಂದರೆ ನೀವು ಪ್ರತಿಯೊಂದ್ರ ಮೇಲೂ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಅವಾಗ ಎಲ್ಲರೂ ಮಾಡೋರು ನಾವು ಮಾಡ್ತೀವಿ. ಅದರಲ್ಲಿ ಏನು ತಪ್ಪಿದೆ?
ಈ ಥರ ಸಿಚುಯೇಷನ್ ಬಂದಾಗ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅದು ಮಾಡ್ಕೊಂತೀವಿ. ಹಾಂ, ಓಕೆ. ಇವಾಗ 5 ವರ್ಷಕ್ಕೆ ಒಟ್ಟಿಗೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಂತ ಬಂದರೆ 5 ಲಕ್ಷಕ್ಕೆ ಎಲ್ಲಿ ಕಟ್ಟೋಕ್ಕಾಗುತ್ತೆ? ಎಲ್ಲೈತೆ ದುಡ್ಡು? ಎಷ್ಟಾಗುತ್ತೆ? ಎಷ್ಟು ಪರ್ಸೆಂಟ್ ಆಗ್ತಾರೆ GST? ನಾನು ಅವಾಗಲೇ ಹೇಳಿದೆ 5 ವರ್ಷಕ್ಕೆ 50 ಲಕ್ಷ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಮಾಡಿದ್ದೀನಿ ಅಂತ ಇಟ್ಕೊಳ್ರಿ. ಲಾಭ ಎಷ್ಟು? 15ರಿಂದ 10% ಲಾಭ ಬರುತ್ತೆ ನಮ್ಮ ಶಾಪಲ್ಲಿ. 15% ಅಂದ್ರೂ ಒಂದು 7 ಲಕ್ಷ 8 ಲಕ್ಷ ಆಗುತ್ತೆ. 8 ಲಕ್ಷದಲ್ಲಿ ನಾನು ಇದುವರೆಗೂ ನಾನು ಜೀವನ ಸಾಗಿಸ್ಕೊಂಬಂದಿದ್ದೀನಿ. ದುಡ್ಡೇ ಉಳ್ದೈತೆ. ಹಾಂ ಹಾಂ, ಇವ್ರಿಗೆ ಎಷ್ಟು ಟ್ಯಾಕ್ಸ್ ಕಟ್ಟೋಕ್ಕಾಗುತ್ತೆ ನಾವು? ಇದು ಸೋಷಿಯಲ್ ಸರ್ವಿಸ್ ಆದ್ದರಿಂದ ಜನಗಳಿಗೆ ಸರ್ವಿಸ್ ಕೊಡೋದು. ಆ್ಯಕ್ಚುಲಿ ಹೋಟೆಲ್ಲು ಮತ್ತು ಪ್ರಾವಿಷನ್ನು ಅಥವಾ ಯಾವುದೇ ಒಂದಾಗಲಿ ಸರ್ವಿಸ್, ಇದು ಸೋಷಿಯಲ್ ಸರ್ವಿಸ್ ವರ್ಕ್ ಥರ ಇದು. ಇದ್ರ ಮೇಲೆ ಇವ್ರು ಬಂದು ಬಡವ್ರ ಹೊಟ್ಟೆ ಮೇಲೆ ಇವ್ರು ಬಂದು ಟ್ಯಾಕ್ಸ್ ಹಾಕ್ತಾರೆ ಅಂದರೆ ಇದು ಒಪ್ಪಕ್ಕಾಗಲ್ಲ. ಇದು ಏನು ಹೇಳ್ತೀರಾ ಗೌರ್ಮೆಂಟ್ಗೆ ಏನು ಹೇಳ್ತೀರಾ? ವರ್ಸ್ಟ್ ಗೌರ್ಮೆಂಟ್ ಅಂತ ಹೇಳ್ತೀನಿ. ಏನಾದರೂ ಬಂದು ಅವ್ರು ದುಡ್ಡು ಮಾಡ್ಕೊಳಕ್ಕೆ ಏನಾದ್ರು ಒಂದು ಅಡ್ಡ ದಾರಿ ಹುಡುಕೊಂತ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದು, ಸುಲಿಗೆ ಮಾಡೋದು, ಏನಾದ್ರು ಒಂದು ಮಾಡ್ತಾರೆ ಇವರು. ಅವ್ರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಂಗ್ಲೆ ಫಾರಿನ್ನು ಅದು ಇದು ಕಟ್ಟಬೇಕಲ್ಲಪ್ಪ ಅವರು. ಅದಕ್ಕೆ ಈ ಮಾರ್ಗ ಹುಡುಕ್ತಾರೆ ಅವರು. ಓಕೆ. ಇವಾಗ ಆಲ್ರೆಡಿ ನೋಟಿಸ್ ಬಂದಿರೋ ಅಂಗಡಿಗಳು ಅಂತ ಅವ್ರಿಗೆ ಏನು ಹೇಳ್ತಾರೆ? ನಾನು ಹೇಳೋಕ್ಕೆ ಏನು, ಅವ್ರದ್ದು ಯಾರು ಕಟ್ಟಲ್ಲ ಬಿಡ್ರಿ. ಪರಿಸ್ಥಿತಿ ಏನೂ ಇಲ್ಲ. ಅವನು ಮನೆ ಎಲ್ಲ ಜಪ್ತಿ ಮಾಡ್ಕೊಂಡ್ರು ಅವ್ರಿಗೆ ಏನೂ ಸಿಗಲ್ಲ. ಅವ್ರಿಗೆ ಏನು ಸಿಗ್ತದೆ? ಅವ್ರಿಗೆ ಬಡವ್ರ ಮನೆ ಜಪ್ತಿ ಮಾಡಿಕೊಂಡು ಅವ್ರ ಮನೆ ಇದು ಟ್ಯಾಕ್ಸ್ ಎಲ್ಲ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಏನು ಕಿತ್ಕೊಳಕ್ಕಾಗಲ್ಲ ಅವರು. ಅಷ್ಟೇ. ಬೇಡ ಅಂತೀರ ಇದೆಲ್ಲ? ಪಾಪ ಅವ್ರಿಗೆ ಒಂದು ತೂಟಕ್ಕೆ ಒಂದು ದಿನ ಬೆಂಗಳೂರಿನಲ್ಲಿ ಸಿಟಿನಲ್ಲಿ ಒಂದು ದಿನ ಜೀವನ ಸಾಗಿಸೋಕ್ಕೆ ಹೆಂಗಿದೆ ಅಂತ ನಿಮಗೆ ಗೊತ್ತು. ಏನು ಮಾಡೋಕ್ಕಾಗತ್ತೆ? ಅವರು ವರ್ಕ್ ಆಗಲ್ಲ, ಅದೆಲ್ಲ ಬೇಡ ಅಂತೀರ? ವರ್ಕ್ ಆಗಲ್ಲ. ಇದು 100% ವರ್ಕ್ ಆಗಲ್ಲ. ಈಗಲೇ ಹೇಳ್ಬಿಡ್ತೀನಿ. ಅವರು ಇದನ್ನು ಸ್ಟಾಪ್ ಮಾಡೋದು ಒಳ್ಳೆಯದು. ನಮ್ಮ ಸಂಪಾದನೆ ಕಡಿಮೆ, ಎಲ್ಲಿಂದ ಕೊಟ್ಟದ್ದು ನಾವು? ಓಕೆ. ಸಡನ್ನಾಗಿ ಈ ಥರ ಒಂದು ನಿರ್ಧಾರ ತಗೊಂಡ ಸರ್ಕಾರ ಸರಿ ಅನ್ಸಿಲ್ಲ? ಸರಿ ಅಲ್ಲ ಇದೆ. ದುಡ್ಕ ತಿನ್ನೋರಿಗೆ ಕಷ್ಟ ಆಗ್ತಾ ಇದೆ. ಏನು ಹೇಳ್ತೀರಾ ಗೌರ್ಮೆಂಟ್ಗೆ? ನಾವೆಂತ ಹೇಳೋದು? ಅವರು ರೂಲ್ಸ್ ಅಲ್ವಾ, ರೂಲ್ಸ್ ಮಾಡ್ತಾರೆ. ನಾವು ಅದ್ರಂಗೆ ಹೋಗ್ಬೇಕಾಗತ್ತಾ? ಓಕೆ. ಫೋನ್ಪೇ, ಗೂಗಲ್ ಪೇ ಇದರೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಹಾಕ್ಸ್ಕೊತಾ ಇದ್ರು ನೀವು? ಇದರಲ್ಲೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರು? ಇಲ್ಲ ನಾವು ಆಗ್ತಿಲ್ಲ. ಓಕೆ. ಸಡನ್ನಾಗಿ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಅದೆಲ್ಲ ಕಷ್ಟ ಆಗುತ್ತೆ. ಏನು ಹೇಳ್ತಾರೆ ಗೌರ್ಮೆಂಟ್? ಏನು ಹೇಳೋದು? ಅದು ಕಡಿಮೆ ಮಾಡ್ಬೇಕನ್ನೋದಷ್ಟೇ. ನಾವು ಬಡವರೆಲ್ಲ ದುಡ್ಕ ತಿನ್ನೋರಿಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಹೌದು. ಎಕ್ಸ್ಪೆಕ್ಟ್ ಮಾಡಿದ್ರಾ ಗೌರ್ಮೆಂಟ್ ಈ ಥರ ಮಾಡುತ್ತೆ? ಇಲ್ಲ, ನಮಗೆ ಗೊತ್ತಿಲ್ಲವಲ್ಲ. ಸಡನ್ನಾಗಿ ಮಾಡಿದಾರಲ್ವಾ, ಗೊತ್ತಿಲ್ಲ. ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಸರ್. ಆದ್ರೂ ಬಟ್ ವರ್ಷ ಏನು ನೋಡ್ಬೋದಾಗಿತ್ತು. ಅಟ್ ಎ ಟೈಮ್ ಬಂದು ಹಿಂಗೆ ಮಾಡಿದ್ರೆ ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಇವಾಗ ಗ್ರಾಹಕರ ಮೇಲೆ ಎಷ್ಟು ಪ್ರೆಷರ್ ಆಗುತ್ತೆ? ಇವಾಗ ಅವರು ರೇಟ್ ಜಾಸ್ತಿ ಎಲ್ಲ ಮಾಡಿ ಪ್ರೆಷರ್ ಆಗುತ್ತದೆ. ಬಟ್ ಅವರು ಬಾಡಿ ಕಟ್ಕೊಂಡು ಎಲ್ಲ ಜೀವನ ಮಾಡ್ತಿರ್ತಾರೆ. ನೋಡ್ಬೇಕಾಗಿತ್ತು ಅವ್ರೂ. ಬಟ್ ಗೌರ್ಮೆಂಟಲ್ಲಿ ಡಿಪೆಂಡ್ ಏನು ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅನ್ಸುತ್ತೆ ಗೌರ್ಮೆಂಟು? ಏನು ದುಡ್ಡು ಕಮ್ಮಿ ಆಗಿರ್ಬೇಕು ಅವ್ರಿಗೆ. ಅದಕ್ಕೆ ಜನಗಳ ಮೇಲೆ ತೊಗೋಬೇಕಲ್ಲ ಅಷ್ಟೇ. ಬಿಟ್ಟಿ ಭಾಗ್ಯ ಬೇರೆ ಕೊಟ್ಟಾರೆ, ಅವ್ರಿಗೆಲ್ಲ ಇದು ಮಾಡ್ಬೇಕಲ್ಲ. ಅದಕ್ಕೆ ಇವ್ರ ಮೇಲೆ ಹಾಕೋದು, ಜನಗಳ ಮೇಲೆ ಹಾಕೋದು. ಅಲ್ಲಿಂದ ತೆಗೆದು ಇಲ್ಲಿಂದ ಹಾಕೋದು. ಅವ್ರ ಮನೆಯಿಂದ ಎಲ್ಲಿ ತೊಗೊಂಡು ಕೊಡ್ತಾರೆ ಅವರು. ಅದಕ್ಕೆ ಜನಗಳು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂತೇಳಿ ಹೇಳ್ಬೋದು ಅಷ್ಟೇ ನಾವು. ಇವಾಗ ಹೆಂಗಿದ್ರು ಎಲ್ಲಾದ್ರೂ ರೇಟ್ ಜಾಸ್ತಿ ಆಗಿದೆ. ಇವಾಗ ಡಿಜಿಟಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಅಂಗಡಿಯವರು ರೇಟ್ ಜಾಸ್ತಿ ಮಾಡ್ತಾರೆ. ಈ ಗ್ರಾಹಕರ ಮೇಲೆ ಅದನ್ನೇ ಹೇಳ್ತಾ ಇರೋದು. ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಬಿಟ್ಟಿ ಭಾಗ್ಯ ಕೊಟ್ಟಾರಲ್ವಾ, ಅದು ದುಡ್ಡು ಅನ್ನಿಸ್ಬೇಕಾದ್ರೆ ಮಾಡಲೇಬೇಕು. ಅವರು ಮಾಡೇ ಏನೇನು ತೊಗೊಂಡಾಗ್ತಾರೆ ಅವರು ಅಂತ ಹೇಳ್ಬೋದು. ಓಕೆ. ಇವಾಗ ಹೊಸದಾಗಿ ಏನಾದರೂ ಕಾಂಡಿಮೆಂಟ್ಸ್ ಆಗಿರೋದು ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಈ ಥರದ್ದು? ಇವಾಗ ಹೊಸದಾಗಲ್ವಾ ಮಾಡ್ಬೋದು. ಬಟ್ ಹಳೇದೆಲ್ಲ ಮನ್ನಾ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ ನಾವು. ಹೊಸ ಪ್ರೊಸೀಜರ್ ಮಾಡೋರೆ ಬಟ್ GST ಅಂತೇಳಿ. ಅಂದರೆ ಹಳೇದು ಬೇಡ, ಹೊಸದಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು. ಹಳೇದೆಲ್ಲ ಕಟ್ಟೋಕ್ಕಾಗಲ್ಲ. ಲಕ್ಷ ಕಟ್ಟೆ ಎಲ್ಲಿ ಕಟ್ತಾರೆ ಅವರು? ಅಲ್ಲಿ ಲೆವೆಲ್ ಆಗಿರ್ತಲ್ವಾ. ಈಗ ಹೊಸ ಕಟ್ಟೆ ಲಕ್ಷ ಗಟ್ಟಲೆ ಎಲ್ಲಿ ಕಟ್ತಾರೋ ಹೇಳ? ನ್ಯಾಯ ಇಲ್ಲ ಅಂತೀರಾ ಗೌರ್ಮೆಂಟ್? ನ್ಯಾಯ ಇಲ್ಲ ಸರ್. ನನಗೆ ಅನ್ಸ್ಬಿಟ್ಟು ಬಿಟ್ಟಿ ಭಾಗ್ಯ ಕೊಟ್ಟಿದ್ದು ಭಾಳ ಕಷ್ಟ ಆಗ್ಬಿಟ್ಟಿದೆ. ನಮ್ಮದಲ್ಲಿ ಎಲ್ಲರಿಗೂ ಕಷ್ಟ ಆಗಿದೆ. ಅದು ಕೊಡಬಾರ್ದು ಅಂತೇಳಿ ಒಂದೇ ಒಂದು ರೀಸನ್ ಹೇಳೋದು. ಬಡವ್ರು ಕೊಳ್ಳಿಬೇಕಾದ್ರೆ ಇಲ್ಲಾಂದ್ರೆ ಎಜುಕೇಷನ್ ಮಾಡಲಿ, ಇಲ್ಲ ಹೆಲ್ತ್ ಇರಲಿ, ಏನೋ ಪ್ರಾಬ್ಲಮ್ ಮಾಡಲಿ. ಬಟ್ ಇದೆಲ್ಲ ಮಾಡಿದ್ರೆ ಭಾಳ ಕಷ್ಟ. ಜೀವನ ಮಾಡೋದೇ ಕಷ್ಟ ಜೀವನದಲ್ಲಿ. ನಮ್ದು ಹಿಡ್ಕೊಂಡು ಹೇಳ್ತಾರದು ನಾನು. ಬಿಟ್ಟಿ ಭಾಗ್ಯ ಕೊಡಬಾರ್ದು ಅಷ್ಟೇ.